ಇದನ್ನು ಒಳ್ಳೆಯ ಒಂದು ನಿಮ್ಮ ಪತ್ರಿಕೆಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಪ್ರಕಟ ಮಾಡಿ ನಮ್ಮ ಈ ಸಮಾರಂಭ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರ ನಮ್ಮ ಸಮಾಜ ಬಂಧುಗಳಲ್ಲಿ ಮತ್ತು ತಮ್ಮ ಮುಖಾಂತರ ನಿಮ್ಮಗಳಲ್ಲೂ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. 15 ಮುಂದಿನ ತಿಂಗಳು ಆಗಸ್ಟ್ 15ನೇ ತಾರೀಕು ಅವರೊಳಗೆ ನಮ್ಮಲ್ಲೇ ಅರ್ಜಿ ಕೊಡ್ತೀವಿ, ಅದು ಅಲ್ಲೇ ಫಿಲ್ ಮಾಡ್ತೀವಿ. 15/8 ಒಳಗೆ ನಮ್ಮ ಸಂಘದ ಕಚೇರಿಯಲ್ಲಿ ಕೊಡೋದಕ್ಕೆ ಹೇಳಿದ್ವಿ. ಸರ್, SLC PUCಗೆ 75%, ಬೇರೆ ಡಿಗ್ರೀಸ್ಗೆ 85%. ಮೇಲ್ಪಟ್ಟವರು ಈಸ್ ಎಲಿಜಿಬಲ್ ಫಾರ್ ಅಪ್ಲಿಕೇಶನ್. ಮತ್ತು ಅಗೇನ್ ನಾವು ಸ್ಕ್ರೂಟ್ನಿ ಮಾಡ್ತೀವಿ. ಆಮೇಲೆ ಒಕ್ಕಲಿಗರ ಸಮುದಾಯದ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಪ್ರತ್ಯೇಕವಾದ ಒಂದು ಸಮಿತಿ ರಚನೆ ಮಾಡಿದ್ವಿ. ಈ ಸಮಿತಿಯಲ್ಲಿ ನಮ್ಮ ದೇವಾನಂದ್ ಅವರು ಅದಕ್ಕೆ ಸಮಿತಿಗೆ ಅಧ್ಯಕ್ಷರು ಮಾಡಿದ್ವಿ. ಮತ್ತು ಕಾರ್ಯದರ್ಶಿಗಳು ದೇವರಾಜ್ ಅಂತ, HD ದೇವರಾಜ್ ಅಂತ. ಖಜಾಂಚಿಗಳು ನಮ್ಮ ಡಾಕ್ಟರ್ ಚಂದ್ರಶೇಖರ್. ಇವ್ರನ್ನ ಮಾಡಿ ಅವ್ರನ್ನ ಆ ಸಂದರ್ಭದಲ್ಲಿ ನಾವೇನು ಅಪ್ಲಿಕೇಶನ್ ಬರುತ್ತೋ ಅದೆಲ್ಲ ಸ್ಕ್ರೂಟ್ನಿ ಮಾಡಿ ನಮ್ಮ ಸಂಘದಕ್ಕೆ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತೇಳಿ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಮುಂದಿನ ತಿಂಗಳು ಅಂದರೆ ಆಗಸ್ಟ್ 15ನೇ ತಾರೀಕಿನೊಳಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಈ ನಮ್ಮ ಸಂಘದ ಕಚೇರಿಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡಿದ್ವಿ. ಅದು ಕಡೆಯ ದಿನ ಅಂದರೆ ಪ್ರತಿಭಾ ಪುರಸ್ಕಾರ. ಇದರಲ್ಲಿ ನಮ್ಮ ಎಲ್ಲ ಸಮಾಜ ಬಂಧುಗಳು ಸಹ ಇದೇ ರೀತಿ ನಡೆಸಿಕೊಂಡಿದ್ದಾರೆ. ಅದೇ ಥರ ನಾವು ಸಹ ನಮ್ಮ ಸಮಾಜ ಬಂಧುಗಳಿಗೆ ನಮ್ಮ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತೇಳಿ ನಮ್ಮ ಸಂಘದ ವತಿಯಿಂದ ಅಂದ್ಕೊಂಡಿದ್ದೀವಿ. ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಜಗದ್ಗುರುಗಳು ಆದ ನಮ್ಮ ಆದಿಶ್ರೀ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಈ ಉದ್ದೇಶಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ನಿಗದಿತವಾದ ಒಂದು ವೇಳೆ ಕೊಟ್ಟು ಅವರಲ್ಲಿ ಒಂದು ಅರ್ಜಿಯನ್ನು ಸ್ವೀಕಾರ ಮಾಡಿ ಅದರ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ನಮ್ಮ ಒಂದು ಸಮಿತಿ ಮಾಡಿದ್ವಿ. ಇದರಲ್ಲಿ ಆ ಸಮಿತಿ ಮುಖಾಂತರ ಆಯ್ಕೆ ಮಾಡಿ ಅವರಿಗೆ ಪ್ರತಿಭಾ ಪುರಸ್ಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಅದು ಇನ್ನು ಡೀಟೇಲ್ ಆಗಿ ನಮ್ಮ SSLC ಮತ್ತು PUC ಅವರಿಗೆ ಗ್ರಾಮಾಂತರ ಮತ್ತು ನಗರ ಪ್ರದೇಶ ಮತ್ತು ತಿಪ್ಟೂರಿನಲ್ಲಿ ತಿಪ್ಟೂರು ತಾಲೂಕಿನ ಬೇರೆ ಕಡೆ ವಿದ್ಯಾಭ್ಯಾಸ ಮಾಡಿದವರಿಗೂ ಸಹ ನಮ್ಮ ಸಮಾಜ ಬಂಧುಗಳಿಗೆ 3 ರೀತಿಯ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಮಾಡಿದ್ವಿ. ಮತ್ತು ಉಳಿದಂತೆ ಪದವಿ, ಎಲ್ಲ ಥರದ ಪದವಿ, ಅದು ಇಂಜಿನಿಯರಿಂಗ್ ಇರ್ಬೋದು, ಆರ್ಟ್ಸು, ಸೈನ್ಸು ಮತ್ತು ಸ್ನಾತಕೋತ್ತರ ಪದವಿ, PG ಮತ್ತು ಡಾಕ್ಟ್ರೇಟ್ ಮತ್ತು ಇತ್ಯಾದಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ಆ ದಿವಸ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಹೇಳಿದ್ದೀವಿ. ಇದರಲ್ಲಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ 75% ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ನಾವು ಅರ್ಜಿ ಸಲ್ಲಿಸಲು ಕೇಳಿದ್ದೇವೆ. ಮತ್ತು ನಗರ ಮತ್ತು ಇತರೆ ಎಲ್ಲ ಪದವಿಗಳಿಗೆ 85% ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಬೇಕು ಅಂತೇಳಿ ಈ ಪತ್ರಿಕಾ ಪ್ರಕಟಣೆ ಮೂಲಕ ಕೇಳ್ತಾ ಇದ್ದೀವಿ.